ದೃಶ್ಯ 3 ಮಂತ್ರಾಲೋಚನೆ ಕೊಠಡಿ. ಶಬಲೆ, ಸತ್ರಾಜಿತ, ಭೈರವನಾಯಕ, ಕಂಠಪ್ಪನಾಯಕ. ಶಬಲೆ: ಮಹಾರಾಣಿ, ಇಂದು ಬೆಳಿಗ್ಗೆ ಪರಂಗಿ ನಾವೆಗಳು ಅಂಜು ದ್ವೀಪವನ್ನು ಬಿಡುತ್ತಿವೆ. ಒಟ್ಟು 130 ನಾವೆಗಳು, 2500 ಶಸ್ತ್ರಸಜ್ಜಿತ ಯೋಧರು, ಅರ್ಧದಷ್ಟು ಯೋಧರು ಕುದುರೆಗಳ ಮೇಲೆ ಬರುತ್ತಿದ್ದಾರೆ. ಅವರು ಈ ಸಲ ಸಮುದ್ರ ಯುದ್ಧದ ಜೊತೆಗೆ ಭೂಯುದ್ಧಕ್ಕೂ ಸಿದ್ಧರಾಗಿ ಬರುತ್ತಿದ್ದಾರೆ. ನಮ್ಮ ಹಡಗುಕಟ್ಟೆ ಅಧಿಕಾರಿಗಳಿಗೆ ಗೊಂದಲ ಮೂಡಿಸಲು ಮುಂದಿನ ಕೆಲವು ನಾವೆಗಳಿಗೆ ಪರ್ಷಿಯನ್ ಧ್ವಜ ಕಟ್ಟಿದ್ದಾರೆ. ಕುದುರೆ ಸವಾರರೂ ಬೇರೆ ಬೇರೆ ವೇಷ ತೊಟ್ಟು ಬರುತ್ತಿದ್ದಾರೆ. ಭೈರವನಾಯಕ: ಮಹಾರಾಣಿ, ನಿಮ್ಮ ಅಪ್ಪಣೆಯಂತೆ ಈಗಾಗಲೇ ಕಾರವಾರ, ಅವರ್ಸಿ, ಅಂಕೋಲಗಳ ಕೊತವಾಲರಿಗೆ ಸೇತುವೆಗಳನ್ನು ಬೀಳಿಸಲು ಸೂಚನೆ ರವಾನಿಸಲಾಗಿದೆ. ಈಗಿನ್ನೂ ಕಾರ್ತೀಕ ಮಾಸ. ಕಾಳಿ, ಚಾಂಡಿಯ, ಗಂಗಾವಳಿ, ಅಘನಾಶಿನಿಗಳಲ್ಲಿ ಸಾಕಷ್ಟು ನೀರು ಹರಿಯುತ್ತಿದೆ. ಸೇತುವೆ ತುಂಡಾದರೆ ಕುದುರೆ ಸವಾರರು ಸುಲಭಕ್ಕೆ ದಾಟಿ ಬರಲಾಗದು. ಅವರು ಒಬ್ಬೊಬ್ಬರಾಗಿ ತೆಪ್ಪದ ಮೂಲಕ ಹೊಳೆ ದಾಟಿದರೆ ನಮ್ಮ ಸೈನಿಕರು ಹೊಳೆ ದಾಟುತ್ತಿದ್ದಂತೆ ಅವರನ್ನು ಬಂಧಿಸುತ್ತಾರೆ. ಒಳ್ಳೆಯದು. ಕಂಠಪ್ಪನಾಯಕರೇ, ನೀವು ಹೊನ್ನಾವರ ಕೋಟೆಯನ್ನು ಸಂಪೂರ್ಣ ತೆರವುಗೊಳಿಸಿ, ಒಳಗಿನಿಂದ ಬಾಗಿಲನ್ನು ಭದ್ರಪಡಿಸಿ, ಹಗ್ಗದ ಮೂಲಕ ಹೊರಬನ್ನಿರಿ. ಹೊರಗೆ ನಿಮ್ಮ ಶಸ್ತ್ರಸಜ್ಜಿತ ಸೈನಿಕರ ಮೂಲಕ ಪರಂಗಿಗಳು ಮೇಲೆ ಬರದಂತೆ ಸಾಧ್ಯವಾದ ಮಟ್ಟಿಗೆ ತಡೆಯಿರಿ. ಅವರ ಪಿರಂಗಿಗಳಿಗೆ ನಮ್ಮವರು ಸಿಗದಂತೆ ಎಚ್ಚರವಹಿಸಿ. 4-5 ದಿನ ಪ್ರಯತ್ನಿಸಿದ ನಂತರ ಅವರು ಹೇಗಾದರೂ ಮಾಡಿ ಮೇಲೆ ಬಂದಾರು. ಬಂದವರ ವಿರುದ್ಧ ಹೋರಾಡುತ್ತಾ ಮೆಲ್ಲಗೆ ಪಲಾಯನ ಮಾಡಿಬಿಡಿ. ಭೈರವನಾಯಕರೇ, ನೀವು ಮೊದಲ ದಿನವೇ ಬಸವರಾಜ ದುರ್ಗದಿಂದ ಹಿಮ್ಮೆಟ್ಟಬೇಕು. ಭೈರವನಾಯಕ: ಮಹಾರಾಣಿ, ನಮ್ಮ ಯೋಧರು ಶತ್ರುಗಳಿಗೆ ಬೆನ್ನು ತೋರಿಸಬೇಕೇ? ನಾಯಕರೇ, ಸೈನಿಕರಿಗೆ ಹೇಳಿ, ಇದು ಯುದ್ಧತಂತ್ರ. ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು. ಕುತಂತ್ರವನ್ನು ತಂತ್ರಗಾರಿಕೆಯಿಂದಲೇ ಮಣಿಸಬೇಕು. ನಮ್ಮ ನೆರವಿಗೆ ಬರುತ್ತಿರುವ ಬಿಜಾಪುರದ ಸೈನ್ಯ ಮತ್ತು ಕೇರಳದ ಜಾಮೋರಿನ್ನರ ನಾವಿಕದಳ ಇಲ್ಲಿಗೆ ತಲುಪಲು ಸ್ವಲ್ಪ ಸಮಯ ಬೇಕು. ಅಲ್ಲಿಯವರೆಗೆ ನಾವು ಈ ಪರಂಗಿಗಳನ್ನು ತಡೆಯಬೇಕು. ಮುಂದೆ ಎಲ್ಲರೂ ಒಂದಾಗಿ ಅವರನ್ನು ಬೆನ್ನಟ್ಟಿ ಹೋಗಿ ಗೋವೆಯನ್ನು ಪರಂಗಿಗಳಿಂದ ಮುಕ್ತಗೊಳಿಸಬೇಕು. ಶಬಲೆ: ಮಹಾರಾಣಿ, ಅವರ ಗುರಿ ರೊಜಾರಿಯೋನನ್ನು ಹೊತ್ತೊಯ್ಯುವುದು ಮತ್ತು ನಿಮ್ಮನ್ನು ಬಂಧಿಸುವುದು. ಬಂಧಿಸಲಿ ಶಬಲೆ. ಈ ಸಲ ಅಟಾಯಿಡೆಯ ಆಟಾಟೋಪವನ್ನು ಪರೀಕ್ಷಿಸಲೆಂದೇ ನಾನು ಈ ತಂತ್ರಯುದ್ಧದ ಹಾದಿ ಹಿಡಿದಿರುವುದು. ಅವನೊಬ್ಬ ರಣಕೋವಿದನಂತೆ, ಅಪ್ರತಿಮ ವೀರನಂತೆ. ಈ ಹಳ್ಳಿಯ ಹೆಣ್ಣುಮಗಳನ್ನು ಅದು ಹೇಗೆ ಬಂಧಿಸಿ ಕರೆದೊಯ್ಯುವನೆಂದು ನೋಡಲು ನಾನು ಕಾಯುತ್ತಿದ್ದೇನೆ.